ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಚೆನ್ನಾಗಿದ್ದಾರಾ? ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ? ನಿಮ್ಮ ಕುಟುಂಬ ಕ್ಷೇಮವಾಗಿದೆಯಾ? ಪ್ರತಿದಿನ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಪ್ರೇಯರ್ ಟವರ್ ಅಲ್ಲಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ನಡೆಯುತ್ತಾ ಇದೆ. ಕರ್ತನು ನಿಮ್ಮೆಲ್ಲರನ್ನು ತನ್ನ ಮಹಿಮೆಗಾಗಿ ಉಪಯೋಗಿಸಬೇಕೆಂದು ಇಷ್ಟಪಡುತ್ತಿದ್ದಾರೆ. ಸಂಪೂರ್ಣವಾಗಿ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸುವಾಗ ದೇವರು ನೂತನವಾದ ವಿಧಾನದಲ್ಲಿ ನಿಮ್ಮನ್ನು ಬಲಪಡಿಸಿ ಉಪಯೋಗಿಸುವುದರ ಮೂಲಕ ತನ್ನ ರಾಜ್ಯ ವಿಸ್ತರಣೆ ಆಗಬೇಕೆಂಬುದಾಗಿ ದೇವರು ಕೋರುತ್ತಿದ್ದಾರೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ನಂತರವಾಗಿ ದೇವರ ವಾಗ್ದಾನವನ್ನು ಕೇಳುವುದಕ್ಕೆ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಿದ್ದಾರೆ. ನಿಮ್ಮಲ್ಲಿ ಅನೇಕರು ಈ ವಾಗ್ದಾನದ ಮೂಲಕ ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂದು ನೀವು ಕೊಡುತ್ತಿರುವಂತಹ ಸಾಕ್ಷ್ಯ ನಿಮಿತ್ತ ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ಕರ್ತನಲ್ಲಿ ನಾವು ಪಡುವ ಪ್ರಯಾಸ ವ್ಯರ್ಥವಾಗುತ್ತಿಲ್ಲ ಎಂಬುದಾಗಿ ತಿಳಿಯುವಾಗ ನಿಜವಾಗಲೂ ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 23ನೇ ಅಧ್ಯಾಯ 5ನೇ ವಾಕ್ಯ. ಸತ್ಯವೇದ ಇರುವವರೆಲ್ಲರೂ ಕೂಡ ತೆಗೆದು ನೋಡಬೇಕೆಂಬುದಾಗಿ ಕೋರುತ್ತೇನೆ. ಸ್ಯಾಮ್ 23 and verse 5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಇಲ್ಲಿ 2 ಮಾತನ್ನು ಗಮನಿಸಬೇಕು. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಹೊರಸೂಸುವಂತಹ ಸಮೃದ್ಧಿ, ಹೊರಸೂಸುವಂತಹ ಆಶೀರ್ವಾದ. ಯೇಸು ಕ್ರಿಸ್ತನನ್ನು ಯಾರು ತಮ್ಮ ಜೀವಿತದಲ್ಲಿ ಆಹ್ವಾನಿಸುತ್ತಾರೋ ಅವರು ದೇವರ ಆತ್ಮನಿಂದ ತುಂಬಲ್ಪಡುವಾಗ ಅವರ ಜೀವಿತವು ಹೊರಸೂಸುವಂತಹ ಜೀವಿತವಾಗಿ ಇರುತ್ತದೆ. ಈ ಹಿಂದೆ ಪ್ರಯೋಜನವಿಲ್ಲದೆ ಇರುವಂತಹ ಜೀವಿತವಾಗಿ, ಅನೇಕ ಜನರಿಗೆ ದುಃಖಕರವಾಗಿ, ಅನೇಕ ಜನರಿಗೆ ಕಷ್ಟಕರವಾಗಿ ಇದ್ದಂತಹ ನಮ್ಮ ಬದುಕನ್ನು ಕರ್ತನ ಕರದಲ್ಲಿ ನಾವು ಕೊಡುವಾಗ ಆತನು ತನ್ನ ಶಕ್ತಿಯಿಂದ, ತನ್ನ ಪ್ರಭಾವದಿಂದ, ತನ್ನ ಶಾಂತಿಯಿಂದ, ತನ್ನ ಸಮಾಧಾನದಿಂದ, ತನ್ನ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸುವುದರ ಮೂಲಕ ಈ ದಿನ ಹೊರಸೂಸುವ ಹಾಗೆ ನಮ್ಮ ಜೀವಿತವನ್ನು ಮಾರ್ಪಡಿಸುವುದರ ಮೂಲಕ ಅನೇಕರಿಗೆ ಸಾಕ್ಷಿಯಾಗಿ, ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ನಮ್ಮ ಜೀವಿತವನ್ನು ಮಾರ್ಪಡಿಸಿದ್ದಾರೆ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನೋಡಿ, ಯೂಶುವಲ್ ಆಗಿ ಭೌತಿಕ ಸಂಬಂಧವಾಗಿಯೂ ಕೂಡ ತಲೆಗೆ ಎಣ್ಣೆಯನ್ನು ಹಚ್ಚುವಂಥದ್ದು ಬಹಳ ಒಳ್ಳೆಯದು ಎಂಬುದಾಗಿ ವೈದ್ಯರು ಅಥವಾ ಕೆಲವು ಆರೋಗ್ಯ ಸಲಹೆಗಾರರು ಹೇಳುತ್ತಾರೆ. ತಲೆಗೆ ಎಣ್ಣೆಯನ್ನು ಹಚ್ಚುವುದರಿಂದ ಅಥವಾ ತಲೆಗೆ ಎಣ್ಣೆಯನ್ನು ಹಚ್ಚುವಾಗ ನಮ್ಮ ಬೆರಳುಗಳನ್ನು ಆಡಿಸುವಾಗ ರಕ್ತ ಚಲನೆ ಉಂಟಾಗುತ್ತದೆ, ಆರೋಗ್ಯವು ತುಂಬಾ ಚೆನ್ನಾಗಿರುತ್ತದೆ. ಅಷ್ಟು ಮಾತ್ರವಲ್ಲದೆ ಕೂದಲು ಬಹಳ ಚೆನ್ನಾಗಿ ಬೆಳೆಯುತ್ತದೆ ಎಂಬುದಾಗಿ ಎಲ್ಲರೂ ಹೇಳುತ್ತಾರೆ. ಆದರೆ ಈ ಎಣ್ಣೆ ಎನ್ನುವಂತಹ ಕಡೆಯಲ್ಲಿ ಇಬ್ರಿಯ ಭಾಷೆಯಲ್ಲಿ ಏನೆಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಪರ್ಫ್ಯೂಮ್ಡ್ ಆಯಿಲ್ ಎಂಬುದಾಗಿ ಇದೆ. ಅಂದರೆ ಸುವಾಸನೆಯ ಭರಿತವಾದಂತಹ ಎಣ್ಣೆ ಎಂಬುದಾಗಿ ಅಲ್ಲಿ ಉಪಯೋಗಿಸಿದ್ದಾರೆ. ಕೇವಲ ಇದು ಸಾಧಾರಣವಾದಂತಹ ಎಣ್ಣೆಯಲ್ಲ, ಸುವಾಸನೆ ಭರಿತವಾದಂತಹ ಎಣ್ಣೆ. ಅಂದರೆ ಆ ತೈಲವನ್ನು ಹಚ್ಚಿಕೊಳ್ಳುವಾಗ ಸುವಾಸನೆ ಬರುತ್ತದೆ. ಅಂತಹ ತೈಲವನ್ನು ಹಚ್ಚಿಸುತ್ತಿ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ದೇವ, ನೀವು ನನ್ನ ಜೀವಿತವನ್ನು ಸುವಾಸನೆ ಭರಿತವಾಗಿ ಮಾಡಿದ್ದೀರಾ, ಪರಿಮಳ ಸುವಾಸನೆಯಾಗಿರಬೇಕೆಂದು ನನಗೆ ಹಚ್ಚಿದ್ದೀಯಾ ಎಂಬುದಾಗಿ ಒಂದು ಸುಂದರವಾದ ಮಾತನ್ನು ಕೀರ್ತನಗಾರನು ಹೇಳುತ್ತಾನೆ. ಈ ಮಾತಲ್ಲಿ ಅನೇಕ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಎಣ್ಣೆ ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂದು, ಆನಂದಕ್ಕೆ ಸಾದೃಶ್ಯ ಆನಂದ ತೈಲ ಎಂದು, ಪರಿಶುದ್ಧಾತ್ಮನಿಗೆ ಸಾದೃಶ್ಯ. ಸೊ ಈ ರೀತಿ ಅನೇಕ ವಿಷಯಗಳಿದೆ. ಆದರೆ ಈ ಸಂದರ್ಭದಲ್ಲಿ ಪರ್ಫ್ಯೂಮ್ಡ್ ಆಯಿಲ್ ಎಂಬುದಾಗಿ ನಾವು ಗುರುತಿಸುವಾಗ ಯೇಸು ಕ್ರಿಸ್ತನು ನಮ್ಮ ಜೀವಿತವನ್ನು ಸುವಾಸನೆ ಭರಿತವನ್ನಾಗಿ ಮಾಡಿದ್ದಾರೆ. ಈ ಹಿಂದೆ ನಾವೆಲ್ಲರೂ ಕೂಡ ದುರ್ವಾಸನೆಯುಳ್ಳವರಾಗಿದ್ದೆವು. ಪಾಪ ಮನುಷ್ಯನನ್ನು ಅಂತಹ ಸ್ಥಿತಿಗೆ ತಳ್ಳಿತು ಅಲ್ವಾ? ಬೈಬಲ್ ಹೇಳುತ್ತದೆ, ಪ್ರತಿಯೊಬ್ಬನೂ ಕೂಡ ನಡುನೆತ್ತಿಯಲ್ಲಿ ವ್ಯಾಧಿಯನ್ನು ಹೊಂದಿದ್ದಾನೆ. ಎಲ್ಲಿ ನೋಡಿದರೂ ಕೂಡ ಗಾಯಗಳು, ಎಲ್ಲಿ ನೋಡಿದರೂ ಕೂಡ ಹುಣ್ಣುಗಳು, ಅದು ಕಟ್ಟಲ್ಪಟ್ಟಿಲ್ಲ, ಅದಕ್ಕೆ ತೈಲವನ್ನು ಹಚ್ಚಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಯೆಶಾಯ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಅಂದರೆ ದುರ್ವಾಸನೆಯುಳ್ಳಂತಹ ನಮ್ಮ ಜೀವಿತವನ್ನು, ಕೆಟ್ಟ ವಾಸನೆಯುಳ್ಳ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನು ಸುವಾಸನೆಯಾಗಿ ಮಾಡಿದ್ದಾರೆ. ಅಪೊಸ್ತಲನಾದ ಪೌಲನು ಇದನ್ನು ಹೇಳುತ್ತಾನೆ. ಎಫೆಸದವರಿಗೆ ಬರೆಯುತ್ತಾ 5ನೇ ಅಧ್ಯಾಯದಲ್ಲಿ ಮೊದಲ 2 ಅಧ್ಯಾಯವನ್ನು ನಾವು ಪರಿಶೀಲಿಸುವುದಾದರೆ ನಾವೆಲ್ಲರೂ ಕೂಡ ಪರಿಮಳ ವಾಸನೆಯಾಗಿರಬೇಕೆಂಬುದಾಗಿ ಯೇಸು ತನ್ನನ್ನು ತಾನು ಬಲಿಯಾಗಿಯೂ ಸಮರ್ಪಣೆಯಾಗಿಯೂ ಒಪ್ಪಿಸಲ್ಪಟ್ಟನು. ಯಾಕೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸಾಯಬೇಕಾಗಿತ್ತು? ಆತನು ಬಲಿಯಾಗಿ ತನ್ನ ಜೀವಿತವನ್ನು ಯಾಕೆ ಅರ್ಪಿಸಿದನು? ಅರ್ಪಣೆಯಾಗಿ ಯಾಕೆ ತನ್ನನ್ನು ಸಮರ್ಪಿಸಿಕೊಂಡನು ಅಂದರೆ ಒಂದು ಉದ್ದೇಶ ಇದೆ. ಅದರ ಹಿಂದೆ ಒಂದು ಪರ್ಪಸ್ ಇದೆ, ಒಂದು ರೀಸನ್ ಇದೆ. ಅದೇನು ಗೊತ್ತಾ? ನಾವೆಲ್ಲರೂ ಕೂಡ ಪರಿಮಳ ವಾಸನೆಯಾಗಿರಬೇಕೆಂದು, ನಾವೆಲ್ಲರೂ ಕೂಡ ದೇವರ ಸುವಾಸನೆಯನ್ನು ಪ್ರಕಟಿಸುವವರಾಗಿರಬೇಕೆಂದು ಕರ್ತನು ಆಶಿಸುತ್ತಿದ್ದಾರೆ. ನೋಡಿ, ಒಂದು ವಾರದಿಂದ ಯಾರೋ ಒಬ್ಬರು ಸ್ನಾನ ಮಾಡದೇ ಇದ್ದಾರೆ ಅಂದರೆ ಅವರ ಹತ್ರ ದುರ್ವಾಸನೆ ಬರುತ್ತದೆ. ಆದರೆ ಚೆನ್ನಾಗಿ ಶುಭ್ರವಾಗಿ ಸ್ನಾನ ಮಾಡಿ
ಚೆನ್ನಾಗಿ ಇರುವಂತವರ ಬಳಿಯಲ್ಲಿ ಒಳ್ಳೆಯ ವಾಸನೆ ಬರುತ್ತದೆ ಅಲ್ವಾ? ಕ್ರೈಸ್ತ ಜೀವಿತವು ಕೂಡ ಶುಭ್ರಪಡಿಸಲ್ಪಟ್ಟಂತಹ ಜೀವಿತ, ಪರಿಶುದ್ಧತೆಯಿಂದ ಇರುವಂತಹ ಜೀವಿತ. ಯೇಸು ಕ್ರಿಸ್ತನೊಂದಿಗೆ ನಾವು ಸಹವಾಸ ಮಾಡುವುದರಿಂದ, ನಾವು ಪರಿಶುದ್ಧಾತ್ಮನೊಂದಿಗೆ ಸಹವಾಸ ಮಾಡುವುದರಿಂದ ನಮ್ಮ ಜೀವಿತ ಸುವಾಸನೆ ಭರಿತವಾಗಿ ಮಾರ್ಪಡುತ್ತದೆ. ನಮ್ಮ ಸುತ್ತಲಿರುವಂತಹ ಅನೇಕರು ಕ್ರಿಸ್ತನ ಸುವಾಸನೆಯನ್ನು ಅವರು ಕೂಡ ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇರುತ್ತದೆ. ಪೌಲನು ಹೇಳುತ್ತಾನೆ, ನಾವು ಎಲ್ಲಿ ಹೋದರೂ ಕೂಡ ಅಲ್ಲಿ ಕ್ರಿಸ್ತನ ಸುವಾಸನೆಯನ್ನು ಪ್ರಕಟಿಸುತ್ತಾ ಇದ್ದೇವೆ. ಯಾವುದು ಆ ಸುವಾಸನೆ? ವಾಟ್ ಕೈಂಡ್ ಆಫ್ ಫ್ರಾಗ್ನೆನ್ಸ್ ಇಟ್ ವಾಸ್, ಅಂದರೆ ದ ನಾಲೆಡ್ಜ್ ಆಫ್ ಗಾಡ್, ದೇವರ ಜ್ಞಾನವು ಎನ್ನುವಂತಹ ಸುವಾಸನೆ. ನಮ್ಮ ಜೀವಿತದಲ್ಲಿ ನಾವು ಎಲ್ಲೇ ಇದ್ದರೂ ಕೂಡ ಯೇಸು ಕ್ರಿಸ್ತನ ಕುರಿತಾದಂತಹ ಜ್ಞಾನ ಎನ್ನುವಂತಹ ಸುವಾಸನೆಯನ್ನು ಪ್ರಕಟಿಸುವವರಾಗಿರಬೇಕು. ನಮ್ಮ ಸುತ್ತಲಿರುವಂತಹ ಜನರು ನಮ್ಮನ್ನು ಗುರುತಿಸಬೇಕು, ಇವರು ದೇವರ ಮಕ್ಕಳೆಂದು, ಆತನಿಗಾಗಿ ಜೀವಿಸುತ್ತಿದ್ದಾರೆ ಎಂದು. ನಮ್ಮ ತಲೆ ತೈಲದಿಂದ ಹಚ್ಚಲ್ಪಡುವಾಗ ಎಷ್ಟು ಆಶೀರ್ವಾದ ದೇವರು ನಮಗೆ ಕೊಡಬೇಕೆಂದು ಕೋರುತ್ತಿದ್ದಾರೆ ನೋಡಿ. ಒಂದು ವೇಳೆ ಇಲ್ಲಿಯ ತನಕ ನಮ್ಮ ಆಲೋಚನೆಗಳು ಎಲ್ಲವೂ ಕೂಡ ಪಾಪ ಸಂಬಂಧವಾದ ಆಲೋಚನೆಯೊಂದಿಗೆ ಕೂಡಿರಬಹುದು, ಆದರೆ ಪರಿಶುದ್ಧಾತ್ಮನೆನ್ನುವಂತ ಎಣ್ಣೆಯಿಂದ ನಾವು ಹಚ್ಚಲ್ಪಡುವಾಗ ನಮ್ಮ ಜೀವಿತದಲ್ಲಿ ಪರಿಶುದ್ಧವುಳ್ಳ ಆಲೋಚನೆಯನ್ನು ನಾವು ಹೊಂದಿ ಆತನ ಮಹಿಮೆಗಾಗಿಯೇ ನಾವು ಜೀವಿಸುತ್ತೇವೆ. ಈಗ ನಮ್ಮ ಪಾತ್ರೆ ಏನಾಗುತ್ತದೆ? ಅದು ತುಂಬಿ ಹೊರಸೂಸುತ್ತದೆ. ನಮ್ಮ ಜೀವಿತವು ಹೊರಸೂಸುವಂತಹ ಜೀವಿತವಾಗಿ, ಅನೇಕರಿಗೆ ಆಶೀರ್ವಾದಕರವಾದಂತಹ ಜೀವಿತವಾಗಿ ಕರ್ತನು ಸಹಾಯ ಮಾಡಬೇಕೆಂದು ಕೋರುತ್ತಿದ್ದಾರೆ. ನಮ್ಮ ಜೀವಿತ ಬತ್ತಿ ಹೋದ ಜೀವಿತವಲ್ಲ, ನಮ್ಮ ಜೀವಿತ ತುಂಬಲ್ಪಟ್ಟಂತಹ ಜೀವಿತ. ಆಮೇನ್. ಕಣ್ಣು ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ಎಣ್ಣೆಯನ್ನು ನಮ್ಮ ತಲೆಗೆ ಹಚ್ಚಿದ್ದೀರಾ. ಒಂದು ಪರ್ಫ್ಯೂಮ್ಡ್ ಆಯಿಲ್ ಅನ್ನು ನೀವು ನಮ್ಮ ತಲೆಯ ಮೇಲೆ ಹಾಕುವುದರ ಮೂಲಕ ನಾವೆಲ್ಲರೂ ಕೂಡ ಕ್ರಿಸ್ತನ ಸುವಾಸನೆಯನ್ನು ಲೋಕಕ್ಕೆ ತೋರಿಸುವವರಾಗಿರಬೇಕೆಂದು ನೀವು ಬಯಸುತ್ತಾ ಇದ್ದೀರ. ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತ ಯಾವಾಗಲೂ ತುಂಬಲ್ಪಟ್ಟಂತ ಜೀವಿತವಾಗಿರುವಂತೆ ಸಹಾಯ ಮಾಡಿ. ಬಹುಶಃ ಈ ದಿನವೂ ಕೂಡ ಕೆಲವರು ಬತ್ತಿ ಹೋದಂತ ಜೀವಿತ ಹೊಂದಿದ್ದಾರೇನೋ. ಕರ್ತನೆ, ಅದನ್ನು ತುಂಬಲ್ಪಟ್ಟಂತ ಜೀವಿತವನ್ನಾಗಿ ಮಾಡಿ ಅದ್ಭುತ ಮಾಡಿರಿ. ನೀವು ಒಳ್ಳೆಯ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಬಲವಾದ ನಿಮ್ಮ ಶಕ್ತಿಯಿಂದ ಪ್ರತಿಯೊಬ್ಬರನ್ನು ಕೂಡ ಸಂಧಿಸಿ ದಿನಕ್ಕೆ ಬೇಕಾದಂತಹ ಕೃಪೆ ಬಲವನ್ನು ಅನುಗ್ರಹಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೇನ್. God bless you, dear friends. Have a wonderful day.